ಕಳೆದ ಒಂದು ತಿಂಗಳಿನಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗುವಂತಹ ಮುಹೂರ್ತ ಫಿಕ್ಸ್ ಆಗಿದೆ. ಶುಕ್ರವಾರ ಬೆಳಗ್ಗೆ 10ಕ್ಕೆ ವಿಚಾರಣೆಗೆ ಬರೋದಾಗಿ ವಿಡಿಯೋದ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಜ್ವಲ್. 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದು ಯಾಕೆ? 10ರ ರಹಸ್ಯ ಏನು? ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗೋದು ಪ್ರಜ್ವಲ್ಗೆ ಗೊತ್ತಿಲ್ವಾ ಹಾಗಾದ್ರೆ ಅನ್ನೋದು ಪ್ರಶ್ನೆ. 10 ಗಂಟೆಯ ರಹಸ್ಯವನ್ನ ಭೇದಿಸಲಿಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ರಾಜ್ಯದ ಯಾವುದೇ ಏರ್ಪೋರ್ಟ್ಗೆ ಬಂದಿಳಿದ್ರೂ ಕೂಡ ಪ್ರಜ್ವಲ್ ಅರೆಸ್ಟ್ ಆಗೋದು ಪಕ್ಕಾ. ಸರಿಯಾಗಿ ನಾನು 10 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಯಾವ ಧೈರ್ಯದ ಮೇಲೆ ಪ್ರಜ್ವಲ್ ರೇವಣ್ಣ ಹೇಳಿದ್ರು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ನೋಡಿ, ಜರ್ಮನಿಯಿಂದ ಹೊರಟ್ರೆ ನಾಳೆ ಬೆಳಗ್ಗೆ ಅಥವಾ ನಾಳೆ ಮಧ್ಯಾಹ್ನ ಹತ್ತಿದ್ರು ಕೂಡ ಮಧ್ಯರಾತ್ರಿ ಬಂದು ಇಳಿತಾರೆ. ಅವ್ರು ಬಂದು ಇಳಿತಾ ಇದ್ದ ಹಾಗೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ SIT ಎಲ್ಲ ಕಡೆಗಳಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ನಾನು ಎಕ್ಸಾಕ್ಟಾಗಿ 10-10ವರೆಗೇನೆ SIT ಮುಂದೆ ಹಾಜರಾಗ್ತೀನಿ ಅಂತೇಳಿ ಯಾವ ನಂಬಿಕೆ ಮೇಲೆ, ಯಾವ ಧೈರ್ಯದ ಮೇಲೆ SIT ಅವರು ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಯೋಚನೆ ಬಂದಿರ್ಲಿಕ್ಕಿಲ್ವೇನೋ. ನಾನು ರಾತ್ರಿ ಬಂದು ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆ 10 ಗಂಟೆಗೆ SIT ಮುಂದೆ ಹಾಜರಾಗೋದು ಅಂತ ಅಂದುಕೊಂಡಿರಬಹುದು ಪ್ರಜ್ವಲ್ ರೇವಣ್ಣ. ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ನಡೀತಾ ಇರೋ ಪ್ರತಿಯೊಂದು ಡೆವಲಪ್ಮೆಂಟ್, ಪ್ರತಿಯೊಂದು ಅಪ್ಡೇಟ್ಸು ಅವ್ರಿಗೆ ತಲುಪುತ್ತೆ ಅಂತಲೂ ನಾವು ಅಂದ್ಕೊಳಕ್ಕಾಗಲ್ಲ. SIT ಅವರು ತೀರಾ ಏರ್ಪೋರ್ಟ್ ಅಲ್ಲೇ ಲಾಕ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿಲ್ಲದೆ ಇರಬಹುದೇನೋ, ಬಟ್ ಪರಿಸ್ಥಿತಿ ಹಾಗಿಲ್ಲ ಈಗ ಸದ್ಯಕ್ಕಂತೂ. ಅಥವಾ ಗೊತ್ತಿದ್ದು ಕೂಡ ಪೊಲೀಸರ ದಾರಿ ತಪ್ಪಿಸೋ ಅಂತ ಮಾತಾಡಿದ್ರ ಅದು ಕೂಡ ಗೊತ್ತಿಲ್ಲ. ಯಾವ ರೀತಿ ಬೇಕಾದರೂ ಆಗ್ಬೋದು. ಬಟ್ ಇವ್ರು ಅಂದುಕೊಂಡಂತೆ ಮಧ್ಯರಾತ್ರಿ ಅಲ್ಲ, ಯಾವುದೇ ಟೈಮ್ನಲ್ಲಿ ಇವ್ರು ಬಂದು ಏರ್ಪೋರ್ಟಲ್ಲಿ ಇಳಿದ್ರು ಕೂಡ ಅವ್ರನ್ನ SIT ಅವರು ಲಾಕ್ ಮಾಡೇ ಮಾಡ್ತಾರೆ. ಮೇ 31ಕ್ಕೆ ಭಾರತಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಬರ್ತಾರೆ. ನಾಳೆ ಮಿಡ್ ನೈಟ್ ಅಂತ ಅನ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೋರ್ಟ್ ಮೆಟ್ಟಿಲೇರಿ ರಿಲೀಫ್ ಪಡೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿರಬಹುದು. ಕೋರ್ಟ್ ಮೂಲಕ ರಕ್ಷಣೆ ಪಡೆಯೋದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಂಡಿರಬಹುದು. ಯಾಕೆಂದರೆ ಚುನಾವಣೆ ಸ್ಪರ್ಧೆಯನ್ನೇ ಅಸ್ತ್ರ ಮಾಡಿಕೊಂಡು ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಫಲಿತಾಂಶ ಮುಂದಿಟ್ಟುಕೊಂಡು ರಕ್ಷಣೆ ಕೋರುವ ಸಾಧ್ಯತೆ, ಬಟ್ ಇದು ವರ್ಕೌಟ್ ಆಗಲ್ಲ. ಈ ಒಂದು ಕೌಂಟಿಂಗ್ ಇರೋದು 4ನೇ ತಾರೀಕು. 4ನೇ ತಾರೀಕು ಕೌಂಟಿಂಗಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರು ಅಂತಲೇ ಅನ್ಕೊಳ್ಳೋಣ. ನನ್ನ ಪ್ರಕಾರ ಪ್ರಜ್ವಲ್ ರೇವಣ್ಣ ದೆಹಲಿಯಲ್ಲಿ ಹೋಗಿ ಸಂಸದರಾಗಿ ಓತ್ ತಗೊಳಕ್ಕೆ ಮಾತ್ರ ಪರ್ಮಿಷನ್ ಸಿಗುತ್ತೆ ಹೊರತು ಇನ್ನು ಮಿಕ್ಕಿದ್ದಕ್ಕೆ ಯಾವುದಕ್ಕೂ ಕೂಡ ಕೋರ್ಟ್ ಪರ್ಮಿಷನ್ ಕೊಡಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಬರ್ತಾ ಇರೋದು ಈಗ ಮಿಡ್ ನೈಟ್ ಆಗಿರೋದ್ರಿಂದ ನೆಕ್ಸ್ಟ್ ವೀಕೆಂಡ್ ಸ್ಟಾರ್ಟ್ ಆಗುತ್ತೆ. ಶನಿವಾರ ಭಾನುವಾರ, ನೆಕ್ಸ್ಟ್ ಸೋಮವಾರ ಮಂಗಳವಾರದಲ್ಲಿ ಕೌಂಟಿಂಗ್ ಇರುತ್ತೆ. ಸೊ ಪ್ರಜ್ವಲ್ ರೇವಣ್ಣ ಕಾನೂನಾತ್ಮಕವಾಗಿ ರಕ್ಷಣೆ ಪಡೆಯುವ ಪ್ಲಾನ್ ಏನು ಹಾಗಾದರೆ ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ 10 ಗಂಟೆಗೆ ಬಂದು SIT ಅಧಿಕಾರಿಗಳ ಮುಂದೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥ ಮಾತನ್ನು ಹೇಳಿರೋದು. ಅದು ಯಾವುದೇ ಕಾರಣಕ್ಕೂ ಕಾರ್ಯಪ್ರವೃತ್ತಿಗೆ ಬರಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಅತ್ಯಾಚಾರ ಆರೋಪವನ್ನು ಎದುರಿಸಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಲುಕ್ಔಟ್ ನೋಟಿಸು, ಬ್ಲೂ ಕಾರ್ನರ್ ನೋಟಿಸ್ ಎಲ್ಲವನ್ನು ಕೂಡ SIT ಇಶ್ಯೂ ಮಾಡಿದೆ. ಹಾಗಾಗಿ ಅವರು ವಿಚಾರಣೆಗೆ ಬರುವ ತನಕ SIT ಅಧಿಕಾರಿಗಳು ಕಾಯುವಂಥ ಗೋಜಿಗೆ ಹೋಗಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಅವರು ಯಾವಾಗ ರಾಜ್ಯದ ಯಾವುದೇ ಏರ್ಪೋರ್ಟ್ನಲ್ಲಿ ಬಂದು ಇಳಿದ್ರೂ ಕೂಡ ಅವರನ್ನು ಕೂಡಲೇ ಅಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳ ಮಾಹಿತಿಯ ಮೇರೆಗೆ ಅಲ್ಲೇ ವಶಕ್ಕೆ ಪಡೆದು ಕರೆತರುವ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಬಹಳ ಪಕ್ಕವಾಗ್ತಾ ಹೋಗ್ತಿರುವಂಥದ್ದು. ಅದರ ಜೊತೆಗೆ ಅವರು ಕಾನೂನಿನ ಹೋರಾಟ ಮಾಡಲು ಯಾವುದೇ ರೀತಿಯ ಬಾಗಿಲುಗಳು ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಕಳೆದ 1 ತಿಂಗಳಿಂದ ತಲೆಮರೆಸಿಕೊಂಡಿದ್ದಂಥ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಅಂತ ಯಾವುದೇ ದಾರಿಗೆ ಅವಕಾಶ ಮಾಡಿಕೊಡಲ್ಲ SIT ಅಧಿಕಾರಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ. ಎಲ್ಲ ಆಗಿರೋದ್ರಿಂದ ಅವರಿಗೆ ಏರ್ಪೋರ್ಟಿಂದ ಆಚೆ ಬರಲಿಕ್ಕೆ ಅವಕಾಶವನ್ನು ಕೊಡದೆ ಅಲ್ಲೇ ವಶಕ್ಕೆ ಪಡೆದು ನಂತರ CID ಅಧಿಕಾರಿಗಳು CID ಕಚೇರಿಗೆ ಕರೆತಂದು ವಿಚಾರಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಅವರಿಗೆ ಕಾನೂನು ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ SIT ಅಧಿಕಾರಿಗಳು ತಯಾರಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಎಸ್ ನಾಗೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅದು ಕ್ವೈಟ್ ನ್ಯಾಚುರಲ್ ಕೂಡ. ಇವ್ರು ಬಂದ ತಕ್ಷಣ ಕೋರ್ಟ್ ಇವರಿಗೆ ಜಾಮೀನು ಕೊಟ್ಬಿಟ್ರೆ ಹೆಂಗಾಗುತ್ತೆ? ಹಂಗೆ ವರ್ಕೌಟ್ ಆಗಲ್ಲ ಇದು. ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ದೇಶಾಂತರ ಹೋಗಿ ತಲೆಮರೆಸಿಕೊಂಡಿದ್ರು. 1 ತಿಂಗಳ ನಂತರ ವಿಡಿಯೋ ಸಂದೇಶವೊಂದನ್ನು ರವಾನಿಸಿದ್ರು. ನಾನು 31ಕ್ಕೆ ಬರ್ತೀನಿ, SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ. ಈಗ ದೇಶಕ್ಕೆ ವಾಪಸ್ ಆಗುವ ಮುನ್ನ ಪ್ರಜ್ವಲ್ ಮತ್ತೊಂದು ವಿಡಿಯೋವನ್ನು ರಿಲೀಸ್ ಮಾಡ್ತಾರ. SIT ತೆಕ್ಕೆಗೆ ಬೀಳುವ ಮುನ್ನ ವಿಡಿಯೋ ರಿಲೀಸ್ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ.
ವಿದೇಶದಿಂದಲೇ ವಿಡಿಯೋ ಬಿಡುಗಡೆ ಮಾಡಿ ಆ ಬಳಿಕ ವಾಪಸ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಭಾರತಕ್ಕೆ ಬರುವ ಮುನ್ನ ಮತ್ತೊಂದು ವಿಡಿಯೋ ಹೇಳಿಕೆ ಬರುವ ಸಾಧ್ಯತೆ. ರಾಜಕೀಯ ಪಿತೂರಿ ಅಂಥೇಳಿ ಈ ಹಿಂದೆ ಒಂದು ಬಾಂಬನ್ನು ಹಾಕಿದ್ರು ಇದೇ ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ. ಪ್ರಕರಣ ರಾಜಕೀಯ ಪಿತೂರಿಯ ಅಸ್ತ್ರವನ್ನು ಪ್ರಯೋಗಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯದಲ್ಲೂ ಕೂಡ ಅದೇ ವಿಚಾರಕ್ಕೆ ರಾಡಿ ಆಗಿರೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಈಗ ಅವರು ವಿದೇಶದಿಂದ ಬರ್ತಾ ಇದ್ದ ಹಾಗೆ ಅವರನ್ನು ಲಾಕ್ ಮಾಡ್ತಾರೆ. ಮಾಧ್ಯಮಗಳ ಹೇಳಿಕೆಗೂ ಕೂಡ ಅವರು ಸಿಗೋದಿಲ್ಲ. ಇದನ್ನೆಲ್ಲ ಮನಗಂಡಂತಹ ಪ್ರಜ್ವಲ್ ರೇವಣ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳನ್ನು ಪ್ರಸ್ತಾಪಿಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ವಿಡಿಯೋವನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಯಾವ್ಯಾವ ವಿಚಾರವನ್ನು ಪ್ರಸ್ತಾಪಿಸ್ತಾರೆ, ರಾಜಕೀಯ ಷಡ್ಯಂತ್ರ ಪಿತೂರಿ ಅಂಥೇಳಿ HD ರೇವಣ್ಣ ಅವರು ಕೂಡ ಹೇಳಿದರು ಅವ್ರ ಪ್ರಕರಣದಲ್ಲಿ. ಬಟ್ ಕೋರ್ಟ್ನಿಂದ ಹೊರಬಂದ ನಂತರ ನಾನು ಯಾವುದನ್ನೂ ಕೂಡ ಮಾತನಾಡಲ್ಲ ಅಂಥೇಳಿ ಮೌನಕ್ಕೆ ಶರಣಾಗಿದ್ದರು. ಈಗ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ರಿಲೀಸ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಇದೊಂದು ರಾಜಕೀಯ ಷಡ್ಯಂತ್ರ ಪಿತೂರಿ ಅಂಥೇಳಿ ರಾಹುಲ್ ಗಾಂಧಿ ಅವರ ಹೆಸರನ್ನೆಲ್ಲ ಪ್ರಸ್ತಾಪಿಸಿದ್ರು. ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. ರಾಜಕೀಯವಾಗಿ ಈ ಪ್ರಕರಣ ಹೇಗೆ ಡೆವಲಪ್ ಆಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ತಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ಥರ ಅಂದ್ಕೊಂಡಿದ್ರೆ ಒಂದು ವಿಡಿಯೋ ರಿಲೀಸ್ ಮಾಡಿ ವಿದೇಶದಿಂದಲೇ ಆಮೇಲೆ ಹೊರಡ್ಬೋದು. ಕರೆಕ್ಟ್ ಹೇಳಿದ್ದೆ. ಯಾಕೆಂದರೆ ಇಲ್ಲಿಗೆ ಬಂದ ಮೇಲೆ ಪೊಲೀಸರು ಮಾಧ್ಯಮದ ಮುಂದೆ ಮಾತನಾಡೋದಕ್ಕಾಗಲಿ ವಿಡಿಯೋ ರಿಲೀಸ್ ಮಾಡೋದಕ್ಕಾಗಲಿ ಯಾವುದಕ್ಕೂ ಅವಕಾಶ ಕೊಡಲ್ಲ. ಸೇಮ್ ರೇವಣ್ಣ ಅವ್ರ ಕೇಸಲ್ಲಿ ಆಯ್ತಲ್ಲ, ರೇವಣ್ಣ ಅವ್ರಿಗೇನೋ ಅವತ್ತೇನೋ ಎಲ್ಲರೂ ಹೋಗ್ಬಿಟ್ಟು ಲೋಗೋ ಹಿಡಿದ್ಬಿಟ್ರು, ಆ ಸಂದಿನಲ್ಲಿ ಒಂದು ನಿಮಿಷ ಮಾತಾಡ್ಬಿಟ್ರು. ಬಟ್ ಪ್ರಜ್ವಲ್ ವಿಚಾರದಲ್ಲಿ ಹಾಗಾಗಲ್ಲ. ಅಶ್ಲೀಲ ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ನವೀನ್ ಗೌಡ ಬಂಧನ. ನವೀನ್ ಗೌಡಗೆ ವಿಡಿಯೋಗಳು ಸಿಕ್ಕಿದ್ದಾದರೂ ಹೇಗೆ, ಫೇಸ್ಬುಕ್ಕಲ್ಲಿ ಹಾಕೋತಾ ಇದ್ದಿದ್ದಾದರೂ ಹೇಗೆ, ನವೀನ್ ಗೌಡ ಮೊಬೈಲ್ ರಿಟ್ರೀವ್ ಮಾಡಲಿದ್ದಾರೆ ಪೊಲೀಸರು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬಂದಿದೆ. ಈಗಾಗಲೇ ನವೀನ್ ಗೌಡ ಬಂಧಿಸಿದ್ದಾರೆ. ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಪೆನ್ ಡ್ರೈವ್ ಹಂಚಲು ನವೀನ್ ಗೌಡನಿಗೆ ಡೀಲ್ ಕೊಟ್ಟವರು ಯಾರು, ಅಸಲಿಗೆ ಅಶ್ಲೀಲ ಪೆನ್ ಡ್ರೈವ್ ನವೀನ್ ಕೈ ಸೇರಿದ್ದಾದರೂ ಹೇಗೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ SIT ಅವರು ತನಿಖೆಯನ್ನು ಮಾಡ್ತಾರೆ. ನವೀನ್ ಗೌಡ ಒಬ್ಬರೇ ಅಲ್ಲ, ಯಾರ್ಯಾರು ಈ ಪ್ರಕರಣದಲ್ಲಿ ಬಂಧಿತರಾಗಿದ್ದಾರೋ, ಇನ್ನೂ ಬಂಧಿತರಾಗಬೇಕಾಗಿದೆಯೋ, ಉದಾಹರಣೆಗೆ ಕಾರ್ ಡ್ರೈವರ್ ಕಾರ್ತಿಕ್ ಗೌಡ ಮೇನ್ ಕಿಂಗ್ ಪಿನ್ ಇರೋದೇ ಆತನ ಇನ್ನೂ ಕೂಡ ಇವರು ಅರೆಸ್ಟ್ ಮಾಡಿಲ್ಲ. ಆತನನ್ನು ಅರೆಸ್ಟ್ ಮಾಡಿದಾಗಲೇ ಗೊತ್ತಾಗ್ತಕ್ಕಂಥದ್ದು. ಈಗಾಗಲೇ ದೇವರಾಜೇಗೌಡ ಪೊಲೀಸ್ ವಶದಲ್ಲಿದ್ದಾರೆ. ಇವರಿಬ್ಬರು ಹತ್ರ ತಾನೆ ಮೊದಲು ಪೆನ್ ಡ್ರೈವ್ ಇದ್ದಿದ್ದು, ಕಾರ್ತಿಕ್ ಗೌಡ ಅಂಡ್ ದೇವರಾಜೇಗೌಡ. ಕಾರ್ತಿಕ್ ಗೌಡರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ರೆ ಉಳಿದ ವಿಚಾರಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇದೊಂಥರ ಪ್ಯಾರಲಲ್ ಆಗಿ ನಡಿಬೇಕಾಗಿರ್ತಕ್ಕಂಥ ತನಿಖೆ. ಪ್ರಜ್ವಲ್ ಬಂದ ನಂತರ ಅದು ಒಂದು ರೀತಿ ವಿಚಾರಣೆ ನಡೆದರೆ, ಈ ಪೆನ್ ಡ್ರೈವ್ ಹಂಚಿಕೆ ಮಾಡಿದವ್ರು ಯಾರು, ಅದರಲ್ಲಿ ಕೆಲವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ಅವರ ವಿಚಾರಣೆ ಹೇಗೆ ಸಾಗುತ್ತೆ ಅಂತ. ಅರವಿಂದ, ನಿನ್ನೆ SIT ಅಧಿಕಾರಿಗಳು ನವೀನ್ ಗೌಡ ಹಾಗೆ ಚೇತನ್ ಗೌಡ ಅಂತೇಳಿ ಈ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಕೊನೆಗೂ ಕೂಡ ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳಿನಿಂದ ಕುಮಾರಸ್ವಾಮಿ ಸೇರಿದಂತೆ ವಿರೋಧ ಪಕ್ಷಗಳು ಪೆನ್ ಡ್ರೈವ್ ಹಂಚಿಕೆ ಮಾಡಿದಂತವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಕೂಗನ್ನ ಎತ್ತಿದ್ರು. ನಿನ್ನೆ SIT ಅಧಿಕಾರಿಗಳು ಇವರು ಹೈಕೋರ್ಟ್ನ ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ಗೆ ಬಂದಿದ್ದಂತಹ ವೇಳೆ ಪಾರ್ಕಿಂಗ್ ಜಾಗದಲ್ಲಿ ಅರೆಸ್ಟ್ ಮಾಡಿದ್ರು. ಇಲ್ಲಿ ನವೀನ್ ಗೌಡ ಯಾವಾಗ ಹಾಸನದಲ್ಲಿ ಪೆನ್ ಡ್ರೈವ್ ಹಂಚೋದಕ್ಕೂ ಮೊದಲು ಆತ ಒಂದು ಫೇಸ್ಬುಕ್ ನಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿದ್ದ. ಇವತ್ತು 11 ಗಂಟೆಗೆ ಹಾಸನ ಸಂಸದರ ರಸಲೀಲೆಯ ವಿಡಿಯೋಗಳು ಹೊರಬರುತ್ತೆ ನೋಡಿ ಅನ್ನೋ ಲೆಕ್ಕದಲ್ಲಿ ಆತ ಫೇಸ್ಬುಕ್ ಪೋಸ್ಟ್ ಅನ್ನ ಹಾಕೊಂಡಿದ್ದ. ಅದಾದ ಬಳಿಕ SIT ರಚನೆಯಾಗಿ ಒಂದಷ್ಟು ಬೆಳವಣಿಗೆಗಳಾದಾಗ ನಾನು ಆ ಪೆನ್ ಡ್ರೈವ್ ಅನ್ನ ಅರಕಲಗೂಡು ಶಾಸಕ ಎ ಮಂಜು ಅವರಿಗೆ ಕೊಟ್ಟಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಕೂಡ ಫೇಸ್ಬುಕ್ ಪೋಸ್ಟ್ ಅನ್ನ ಸಹ ಹಾಕೊಂಡಿದ್ದ. ಹೀಗಾಗಿ ಈತನಿಗೆ ಎಲ್ಲಿಂದ ಪೆನ್ ಡ್ರೈವ್ ಬಂತು, ನಿಜಕ್ಕೂ ಈತನ ಬಳಿ ಪೆನ್ ಡ್ರೈವ್ ಇತ್ತ, ಮತ್ತೆ ಈತನ ಮೇಲೆ ಈಗಾಗಲೇ ಹಾಸನ ಸೈಬರ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈತನೇ ಒಂದಷ್ಟು ಪೆನ್ ಡ್ರೈವ್ ಗಳನ್ನ ತನ್ನ ಸಂಗಡಿಗರೊಂದಿಗೆ ಸೇರಿ ಹಂಚಿದ್ದಾನೆ ಅಂತೇಳಿ, ಮತ್ತೆ ಈತ ಅರಕಲಗೂಡು ಶಾಸಕ ಎ ಮಂಜು ಅವರಿಗೆ ಪೆನ್ ಡ್ರೈವ್ ಕೊಟ್ಟಿದ್ದು ನಿಜಾನ? ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಇದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈತನಿಗೆ ಪೆನ್ ಡ್ರೈವ್ ನ ಮೂಲ ಯಾವುದು, ಯಾರು ಈತನಿಗೆ ಕೊಟ್ಟರು, ಈತನ ಹಿಂದೆ ಇರುವಂತವ್ರು ಯಾರು, ಇದರ ಬಗ್ಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ SIT ಅಧಿಕಾರಿಗಳು ನಡೆಸಬೇಕಾಗಿದೆ. ಬಟ್ ಮೂರ್ತಿ, ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿರ್ತಕ್ಕಂಥ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ, ಆತನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರೋದು ಯಾಕೆ? ಕೆಲವರು ಹೇಳ್ತಾರೆ ಇಲ್ಲ ಆತ ಬಂದು ವಿಚಾರಣೆಯನ್ನ ಈಗಾಗಲೇ ಎದುರಿಸಿದಾನೆ ಅಂತ ಕೆಲವರು ಹೇಳ್ತಾರೆ, ಇನ್ ಕೆಲವರು ಆತ ಅಬ್ಸ್ಕ್ಯಾಂಡಿಂಗ್ ಆಗಿದ್ದಾನೆ ಅಂತ. ಇಲ್ಲಿ ತನಕ ಆತನ ಬಂಧನ ಕೂಡ ಆಗಿಲ್ಲ. ನಿಜ ಅರವಿಂದ್, ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ಕಾರ್ತಿಕ್ನ ಇನ್ನೂ ಕೂಡ ಅರೆಸ್ಟ್ ಮಾಡುವ ಕೆಲಸವನ್ನ SIT ಅಧಿಕಾರಿಗಳು ಮಾಡಿಲ್ಲ. ಈ ಹಿಂದೆ ಒಂದಷ್ಟು ಸಾಕ್ಷಿಗಳನ್ನ ದೇವರಾಜೇಗೌಡ SIT ಮುಂದೆ ಕೊಟ್ಟಿದ್ರು. ಈತನೇ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾನೆ, ಈತ ಕಾಂಗ್ರೆಸ್ ನಾಯಕರುಗಳಿಗೆ ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದಾನೆ, ಆ ಮುಖಾಂತರ ಹಂಚಿಕೆಯನ್ನ ಮಾಡಿಸಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ರು. ಆದ್ರೆ ಇದೀಗ ಈ ಪ್ರಕರಣದಲ್ಲಿ, ಬೇರೆ ಪ್ರಕರಣದಲ್ಲಿ ದೇವರಾಜೇಗೌಡ ಅರೆಸ್ಟ್ ಆದ್ರೂ ಸಹ ಅವ್ರನ್ನ ಕರೆದು SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಕಾರ್ತಿಕ್ ಗೌಡನನ್ನ ಇನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿಲ್ಲ. ಈ ವಿಚಾರವಾಗಿ HD ಕುಮಾರಸ್ವಾಮಿ ಸಾಕಷ್ಟು ಬಾರಿ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಚಾರವನ್ನ ಸಹ ಮುನ್ನೆಲೆಗೆ ತರುವ ಕೆಲಸವನ್ನ
ಮಾಡಿದ್ರು. ಯಾವಾಗ ಈ ನವೀನ್ ಗೌಡ, ಪುಟ್ಟರಾಜು, ಚೇತನ್ ಇವರ ನಿರೀಕ್ಷಣಾ ಜಾಮೀನು ಕೋರ್ಟ್ ನಲ್ಲಿ ವಜಾ ಆಯ್ತು, ಆ ಬಳಿಕ ಅವರು ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಅದು ಆಗ್ತಿಲ್ಲ. ಕಾರ್ತಿಕ್ ಎಲ್ಲಿದ್ದಾನೆ ಏನು ಅನ್ನೋ ಸುಳಿವು ಕೂಡ ಇಲ್ಲ. ಆದ್ರೆ ಕಾರ್ತಿಕ್ನನ್ನ ಕೂಡ ಇವರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ಬೇಕು. ಪೆನ್ ಡ್ರೈವ್ ಮೂಲ ಯಾವುದು? ಯಾಕಂತ ಹೇಳಿದ್ರೆ ಆತನೇ ಈ ಹಿಂದೆ ಹೇಳ್ಕೊಂಡಂತೆ ಒಂದಷ್ಟು ಪೆನ್ ಡ್ರೈವ್ ಅನ್ನ ನಾನು ಅವ್ರ ಮೊಬೈಲ್ ನಿಂದಲೇ ಕಳಿಸ್ಕೊಂಡಿದ್ದೆ ಅನ್ನೋ ನಿಟ್ಟಿನಲ್ಲಿ ಆತನೇ ಕೂಡ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಆತನನ್ನ ಅರೆಸ್ಟ್ ಮಾಡುವ ಅವಶ್ಯಕತೆ ಇದೆ. ಆತನಿಗೆ ಪೆನ್ ಡ್ರೈವ್ ಎಲ್ಲಿಂದ ಬಂತು, ಯಾರಿಗೆ ಆತ ಕೊಟ್ಟ, ಹೇಗೆ ಮೊಬೈಲ್ ನಿಂದ, ಪ್ರಜ್ವಲ್ ಮೊಬೈಲ್ ನಿಂದ ವಿಡಿಯೋಗಳನ್ನ ಕಳ್ಸ್ಕೊಂಡ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗುತ್ತೆ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಪ್ಯಾರಲಲ್ ಆಗಿ ಪೆನ್ ಡ್ರೈವ್ ಹಂಚಿಕೆ ಮಾಡಿದವ್ರು ಯಾರು, ಮೂಲ ಯಾರು, ಯಾರು ಇವರಿಗೆ ಸುಪಾರಿ ಕೊಟ್ಟಿದ್ದು ಈ ಕೆಲಸ ಮಾಡೋದಕ್ಕೆ, ಅದು ಕೂಡ ಗೊತ್ತಾಗಬೇಕು ರಾಜ್ಯದ ಜನಗಳಿಗೆ. ಆ ನಿಟ್ಟಿನಲ್ಲೂ ಕೂಡ SIT ಅವರಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ.